ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೌಶಲ್ ಟ್ರೇಡರ್ಗೆ ಸ್ವಾಗತ. ವಂಡರ್ಫುಲ್ ಟ್ರೇಡ್ ಅಂತ ಹೇಳ್ಬೋದು. ಇಲ್ಲಿಂದ ಸೀದಾ ಒಂದೇ ಡೈರೆಕ್ಷನ್ ಅಲ್ಲಿ ಮಾರ್ಕೆಟ್ ಡೌನ್ ಬರ್ತಾ ಇದೆ. ಸೊ ಇದರಿಂದಾಗಿ ನಾವು ಒಳ್ಳೆ ರೀತಿಯಲ್ಲಿ ಪುಟ್ಟಲ್ಲಿ ಇನ್ಕಮ್ ಮಾಡಿರ್ಬೋದು. ಎಲ್ಲಿಂದ ಮೇಲೆ ಹೋಗಿತ್ತು ಮಾರ್ಕೆಟ್ ಅದೇ ಜಾಗಕ್ಕೆ ಮತ್ತೆ ವಾಪಸ್ಸು ಬಂದಿದೆ. ಆಯ್ತಾ? ಸೊ ಈ ರೀತಿ ಮಾಡಿ ಒಳ್ಳೆ ರೀತಿಯಲ್ಲಿ 2 ದಿವಸದಲ್ಲಿ ದುಡ್ಡು ಮಾಡಿದೀವಿ ಅಂತ ನಾನು ಹೇಳಿದ್ರೆ ಅದು ಸುಳ್ಳಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ರಿಯಲ್ ಫ್ಯಾಕ್ಟ್ ಬೇರೆನೆ ಇದು. ಇದು ನೋಡ್ಲಿಕ್ಕೆ ಚೆನ್ನಾಗಿ ಕಾಣುತ್ತೆ. ನೋಡ್ಲಿಕ್ಕೆ ಏನ್ ಸೂಪರ್ ಆಗಿ ಮಾರ್ಕೆಟ್ ಬೀಳ್ತಾ ಇದೆ, ನಾವು ಅದ್ರಲ್ಲಿ ಇದ್ದಿದ್ರೆ ಒಳ್ಳೆ ರೀತಿಯಲ್ಲಿ ಪ್ರಾಫಿಟ್ ಮಾಡ್ಬೋದಿತ್ತು ಅಂತ. ಆದ್ರೆ ಇದೆಲ್ಲ ಏನ್ ಗೊತ್ತಾ, ತೋರ್ಸ್ಲಿಕ್ಕೆ ಮಾತ್ರ ಮಾರ್ಕೆಟ್. ಆದ್ರೆ ನಿಜವಾದ ಮಾರ್ಕೆಟ್ ಹೇಗಿತ್ತು ಅನ್ನೋದನ್ನ ನೀವು ಪ್ರೀಮಿಯಂ ಚಾರ್ಟ್ ಅಲ್ಲಿ ನೋಡ್ಬೇಕು. ಸೊ ಪ್ರೀಮಿಯಂ ಚಾರ್ಟ್ ಅಲ್ಲಿ ನೋಡಿದಾಗ ನಿಮ್ಗೆ ಮಾರ್ಕೆಟಿನ ರೂಪ, ಏನ್ ಹೇಳ್ತಾರೆ, ನಿಜವಾದ ರೂಪ ನಿಮ್ಗೆ ಕಣ್ಣಿಗೆ ಕಾಣುತ್ತೆ. ಸೊ ಏನ್ ಕಾಣುತ್ತೆ ಮಾರ್ಕೆಟ್ ನೋಡಿ, ಇಲ್ಲಿ ಎಷ್ಟು ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಮೇಲೆ ಹೋಗೋಕೆ ಮಾಡೋದು, ಮತ್ತೆ ಫಾಲ್ ಆಗೋದು, ಮತ್ತೆ ತಿರ್ಗಾ ಇಲ್ಲಿ ಬ್ರೇಕ್ಔಟ್ ಅಲ್ಲಿ ತಕೊಂಡ್ರೆ ಆ ಬ್ರೇಕ್ಔಟ್ ಅನ್ನ ಸ್ಟ್ರೆಚ್ ಅಲ್ಲಿ ಒಂದ್ಸಲಿ ಕರ್ಕೊಂಡು ಹೋಗಿ ಮತ್ತೆ ಅದೇ ಝೋನ್ ಅಲ್ಲಿ ಸ್ಟಕ್ 10 ಪಾಯಿಂಟ್ 15 ಪಾಯಿಂಟ್ ತಿರ್ಗಾ ಮತ್ತೆ ಒಂದೇ ಸಲ ಗ್ಯಾಪ್ ಅಪ್ ಮಾಡಿ ಮಾರ್ಕೆಟ್ ಮೇಲ್ ತಕೊಂಡು ಹೋಗೋದು. ಆ ಬ್ರೇಕ್ ನಂತರ ನೋಡಿ ಮಾರ್ಕೆಟ್ ತಿರ್ಗಾ ಅದೇ ಸ್ವಿಂಗ್ ಅಲ್ಲಿ ಬಂದು ನಿಂತು ಮತ್ತೆ ತಿರ್ಗಾ ಒಂದೇ ಸ್ಟಾರ್ಟ್ ಮೇಲ್ ಹೋಗೋದು, ತಿರ್ಗಾ ಎಗೇನ್ ಸೈಡ್, ತಿರ್ಗಾ ಒಂದೇ ಸಲಿ ಮೇಲೆ, ತಿರ್ಗಾ ಸೈಡ್. ಈ ರೀತಿ ಮಾಡಿದ್ರೆ ಯಾವ ರಿಟೈಲರ್ಸ್ ಅದ್ರೊಳಗೆ ಇರಕ್ ಆಗಲ್ಲ. ಇದು ನಾನು ಹೇಳ್ತಾ ಇರೋದು 15 ನಿಮಿಷ. ಏನೇನಾದ್ರೂ ಅಪ್ಪಿ ತಪ್ಪಿ ನೀವೇನಾದ್ರೂ 5 ನಿಮಿಷದಲ್ಲಿ ಟ್ರೇಡ್ ಮಾಡಕ್ ಹೊರಟ್ರಿ ಅಂತಾದ್ರೆ ಖಂಡಿತವಾಗ್ಲೂ ನಿಮ್ಗೆ ಟ್ರೇಡ್ ಅನ್ನ ಕ್ಯಾಪ್ಚರ್ ಮಾಡ್ಲಿಕ್ಕೆ ತುಂಬಾ ಕಷ್ಟ. ಯಾಕೆಂತ ಹೇಳಿದ್ರೆ ಯಾವ್ದು ಸಹ ಕರೆಕ್ಟ್ ಆಗಿ ನಿಮ್ಮ ರೂಲ್ ಅಥವಾ ಯಾವುದೇ ಒಂದು ಇದಿದೆಯೋ ಅದಕ್ಕೆ ಅದು ಸಿಗದೇ ಇರುವ ರೀತಿಯಲ್ಲಿ ಹೋಗ್ತಾ ಇದೆ ಮಾರ್ಕೆಟ್. ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ, ಮಾರ್ಕೆಟ್ ಅನ್ನು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ, ಏನ ಕಾರಣ ಅಂತ ನೋಡಕ್ ಹೋಗೋಣ. ಸೊ ಆ ವಿಚಾರ ಏನಂತ ಹೇಳಿದ್ರೆ ನೋಡಿ, ಎಲ್ಲರಿಗೂ ಗೊತ್ತಿರುವಂತಹ ಟ್ರೇಡ್, ತುಂಬಾ ಜನ ರೆಡಿಯಾಗಿರುವಂತಹ ಟ್ರೇಡ್, ಆ ಟ್ರೇಡ್ ಅನ್ನ ಮಾರ್ಕೆಟ್ ಮಾಡೋದಿಲ್ಲ. ಏನದು ನೋಡಿ, ಇಲ್ಲಿ ಇದು ಗ್ಯಾಪ್ ಅಪ್ ಆದಂತಹ ಮಾರ್ಕೆಟ್, ಈ ಗ್ಯಾಪ್ ಅನ್ನ ಫಿಲ್ ಮಾಡ್ಲಿಕ್ಕೆ ಬರ್ತಾನೆ ಅಂತ ಎಲ್ಲರಿಗೂ ಗೊತ್ತು. ಸೊ ಎಲ್ಲರಿಗೂ ಗೊತ್ತಿರುವಂತಹ ಟ್ರೇಡ್ ಅಲ್ಲಿ ತುಂಬಾ ಜನ ಕೂತಿರ್ತಾರೆ. ಆದ್ರೆ ತುಂಬಾ ಜನ ಕೂತಿದ್ದಾಗ ಅವನು ಆ ಕಾರಣ ಯಾವುದೇ ಕಾರಣಕ್ಕೂ ಇಲ್ಲಿಂದ ತಗೊಂಡು ಹೋಗ್ಲಿಕ್ಕೆ, ಪ್ರಾಫಿಟ್ ಮಾಡ್ಲಿಕ್ಕೆ ಬಿಡೋದಿಲ್ಲ. ಅವನು ಗ್ಯಾಪ್ ಡೌನ್ ಮಾಡಿ ಓಪನ್ ಆಗ್ಬೇಕಿತ್ತು ಈ ಗ್ಯಾಪ್ ಫಿಲ್ ಆಗ್ಲಿಕ್ಕೆ. ಗ್ಯಾಪ್ ಡೌನ್ ಓಪನ್ ಆಗಿ ಫಿಲ್ ಮಾಡ್ಕೊಂಡ್ ಮೇಲೆ ಹೋಗಿದ್ರೆ ಅವನಿಗೊಂದ್ ಸ್ವಲ್ಪ ತೃಪ್ತಿ. ಇಲ್ಲ ಅಂದ್ರೆ ಫಸ್ಟ್ ಕ್ಯಾಂಡಲ್ ಅಲ್ಲೇ 15 ನಿಮಿಷ ಕ್ಯಾಂಡಲ್ ಅಲ್ಲೇ ಫಸ್ಟ್ ಕ್ಯಾಂಡಲ್ ಇದನ್ನ ಫಿಲ್ ಮಾಡಿ ಹೋಗಿದ್ದ ಅಂದ್ರೆ ಅದೊಂದು ತೃಪ್ತಿ. ಅದ್ ಎರಡೂ ಮಾಡದೆ ಅವಾಗಾರ ಉಳ್ದ ಅಂತ ಆದ್ರೆ ಅವ್ರು ಇದೇ ರೀತಿಯಲ್ಲಿ ಎಳೆದು 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 ಹೋಗ್ತಾನೆ. ಇದೇನಾಗುತ್ತೆ, 4 ಹೆಜ್ಜೆ ಮುಂದೆ, 4 ಹೆಜ್ಜೆ ಹಿಂದೆ, 4 ಹೆಜ್ಜೆ ಮುಂದೆ, 4 ಹೆಜ್ಜೆ ಹಿಂದೆ. ಸೊ ಈ ರೀತಿ ಮಾಡಿ 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 ಮಾರ್ಕೆಟ್ ಅಲ್ಲಿ ಯಾರನ್ನು ಕೂರ್ಲಿಕ್ಕೆ ಬಿಡುದಿಲ್ಲ. ಸೊ ಇದು ರಿಟೇಲರ್ಸ್ ಗಳನ್ನ ಟ್ರ್ಯಾಪಿಂಗ್ ಮಾಡುವಂತಹ ಒಂದು ಮೆಥಡಾಲಜಿ. ಸೊ ಈ ಟ್ರ್ಯಾಪಿಂಗ್ ಅಲ್ಲಿ ನಾವು ಸಿಕ್ಕಾಕೊಳ್ದೆ ಇರ್ಬೇಕಂದ್ರೆ ನಾವೇನಾರ ಒಂದು ರೂಲ್ ಮಾಡ್ಕೊಂಡು ಕೂತಿದ್ವಿ ಅಂತ ಆದ್ರೆ ತಪ್ಸ್ಕೊಳ್ತೀವಿ. ಇಲ್ಲಿ ಯಾವುದೇ ರೀತಿಯ ಸ್ಟ್ರಾಟಜಿ ನಿಮ್ಗೆ ವರ್ಕ್ ಆಗಲ್ಲ. ನೀವು ಯಾವ ಸ್ಟ್ರಾಟಜಿ ಬೇಕಿದ್ರೆ ಹಾಕಿ, ಯಾವ ಸ್ಟ್ರಾಟಜಿಯು ನಿಮ್ಗೆ ವರ್ಕ್ ಆಗಲ್ಲ. ಫಾರ್ ಎಕ್ಸಾಂಪಲ್ ಗೋಸ್ಕರ ನಾನು ಇಲ್ಲಿ 2-3 ಇಂಡಿಕೇಟರ್ ಅನ್ನ ಯೂಸ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಸೊ ಈಗ ಇಂಡಿಕೇಟರ್ ತಗೊಂಡು ನೋಡಿದ್ರೆ ನಿಮ್ಗೆ ಈಗ ಇಲ್ಲಿ ಮ್ಯಾಕ್ಸಿಮಮ್ ಯೂಸ್ ಮಾಡುವಂತಹ ಇಂಡಿಕೇಟರ್ ಪಿವೋಟ್, ಕರೆಕ್ಟ್ ಅಲ್ವಾ? ಪಿವೋಟ್ ಪಾಯಿಂಟ್ ಸ್ಟ್ಯಾಂಡರ್ಡ್. ಸೊ ಈಗ ಪಿವೋಟ್ ಪಾಯಿಂಟ್ಸ್ ಹಾಕಿ ನೋಡೋದ್ರಿಂದ ಆದ್ರೆ ನೋಡಿ, ಪಿವೋಟ್ ಪಾಯಿಂಟ್ಸ್ ಇದೆ, ಪಿವೋಟ್ ಲೈನ್ ಇದೆ, ಕರೆಕ್ಟಾ? ಇದು ಯಾವ್ದಿದು? ಇದು S1 ಲೈನ್. ಪಿವೋಟ್ ಎಲ್ಲಿದೆ? ಈ ಲೈನ್ ಅಲ್ಲಿ ಇದೆ R1. ಇದು ಪಿವೋಟ್ ಲೈನ್. ಓಕೆನಾ? ಪಿವೋಟ್ ಲೈನ್ ಅನ್ನ ರೀಟೆಸ್ಟ್ ಅನ್ನೋದು ಮಾಡ್ಲೇ ಇಲ್ಲ. ಓಕೆ, ಮಾರ್ಕೆಟ್ ಇಲ್ಲಿಂದಾನೆ ಸೀದಾ ಫಾಲ್ ಆಯ್ತು. ಫಾಲ್ ಆಗಿದ ನಂತರ S1 ಇಂದ S2 ವರೆಗೆ ಹೋಯ್ತು ಸಪೋರ್ಟಿಗೆ. ಅದು ಆಕ್ಚುಲಿ ಏನಾಯ್ತು, ಇದು ಬ್ರೇಕ್ ಆಗಿ ರೀಟೆಸ್ಟ್ ಆಗಿದಾಗ ನಾವೊಂದು ತಗೊಂಡಿದ್ವಿ ಅಂತ ಆದ್ರೆ ಆಟೋಮೆಟಿಕ್ ಆಗಿ ಇದು ಟ್ರೇಡ್ ನಾವು ಸಹ ಮಾಡಿದ್ವಿ, ಅದು ಕಂಪ್ಲೀಟ್ ಆಯ್ತು. ಓಕೆ, ಅದಾದ್ಮೇಲಿಂದ ನೋಡಿ, ಅದಾದ್ಮೇಲಿಂದ ಏನಾಗಿದೆ, ಮಾರ್ಕೆಟ್ ತಿರ್ಗಾ ಅದು ಫಾಲ್ ಆಗಿ ಇಲ್ಲಿಂದ ಫಾಲ್ ಆಗಕ್ ಶುರು ಆಯ್ತು. ಬಟ್ ಇಲ್ಲಿ ಯಾವುದೇ ರೀತಿಯ ಮೊಮೆಂಟಮ್ ಇಲ್ಲ. ಈಗ ಇಲ್ಲಿ ನೋಡ್ಕೊಂಡು ನಾವೇನಾರ ಮಾಡಕ್ ಹೊರಟ್ವಿ ಅಂತ ಆದ್ರೆ, ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ 10 ಗಂಟೆ 10 ಕಾಲು ಗಂಟೆಗೆ ನಾವು ಲೋ ನೋಡ್ಬೇಕು. 10 ಗಂಟೆ 10 ಕಾಲು ಗಂಟೆಗೆ ನಾವು ಲೋ ನೋಡಿದ್ರೆ ಆ ಲೋ ಇಲ್ಲಿದೆ. ಇಲ್ಲಿಂದ ಹೊರಟಂತಹ ಮಾರ್ಕೆಟ್ ಯಾವ ರೀತಿಯಲ್ಲಿ ಒಂದು ಮೂವ್ಮೆಂಟ್ ಕೊಟ್ಟಿದ್ಯೋ ಆ ಒಂದು 20 ಪಾಯಿಂಟ್ ಮೂವ್ಮೆಂಟ್ ಆಗ್ತಿದ್ದಂಗೆನೆ ಮಾರ್ಕೆಟ್ ಅಗೇನ್ ಸ್ಟಕ್. ಈಗ S1 ಇಂದ S2ಗೆ ಡಿಸ್ಟೆನ್ಸ್ ಕವರ್ ನೋಡಿ, 97ರಿಂದ 53, 40-50 ಪಾಯಿಂಟ್ ಇದೆ. 50 ಪಾಯಿಂಟ್ ಇತ್ತು ಅಂತ ಹೇಳಿದ್ರೆ ನಾವು ಹಿಂದ ಮನೇಲಿದ್ರೆ 30 ಪಾಯಿಂಟ್ ಕೊಡ್ಬೇಕು. 30 ಪಾಯಿಂಟ್ ಕೊಟ್ಟಿರಲ್ಲ. ಇದೇ ಅವನ್ ಮಾರ್ಕೆಟ್ ಅಲ್ಲಿ ಮಾಡುವಂತಹ ರೀತಿ. ಅಂದ್ರೆ ಎಳೆದು 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 ಹೋಗ್ತಾನೆ. ಈಗ ನೋಡಿ, ಈಗ ಎಷ್ಟು ಇಲ್ಲಿಗೆ ಲೈವ್ ಅಲ್ಲಿ ನಡೀತಿರೋದ್ರಿಂದ ತೋರಿಸಬಹುದು. ಯಾಕೆಂದ್ರೆ ಇಲ್ಲಿ ನಾವು ಏನಾಗುತ್ತೆ, ಆಗೋಗಿದ್ದು ಗೊತ್ತಾಗಲ್ಲ.
ಈಗ ಇಲ್ಲಿ ನೋಡಿ, ಇಲ್ಲಿ ಬ್ರೇಕ್ ಆಗಿ ರೀಟೆಸ್ಟ್ ಮಾಡಿದ್ದಾನೆ, ಫಾಲ್ ಆಗ್ಬೇಕು, S3 ವರೆಗೆ ಬರ್ತಾನೆ ಅಂತ. ಇಲ್ಲಿ ಬರ್ಬೇಕಾದ್ರೆ ಮಧ್ಯದಲ್ಲಿ ನೀವೀಗ ಇದ್ರದ್ದು 50% ಲೆವೆಲ್ ಬೇಕಾದ್ರೆ ಲೆಕ್ಕ ಹಾಕಿ ನೋಡಿ. 50% ಲೆವೆಲ್ ಇಲ್ಲಿ ಇರುತ್ತೆ, ಅದನ್ನ ದಾಟೋ ಹಾಗೆ ಮಾಡಿ ಮತ್ತೆ again ಮೇಲೇನೆ ಹೋಗ್ತಾ ಇದ್ದಾನೆ. ಅಂದ್ರೆ ಏನಾಯ್ತು, ಇಲ್ಲಿ ಕಾಯ್ತಿದ್ದವ್ರಿಗೆ ಟ್ರ್ಯಾಪ್. ಸೊ ತಿರ್ಗಾ ಈಗ ಮೇಲ್ ಹೋಗ್ತಿದೆ ಅಂದ್ರೆ ಇಲ್ಲಿ ಮುಗೀತು, ಇನ್ನೇನು ಇಲ್ಲ ಅನ್ಕೊಂಡ್ ತಿರುಗಿದಾಗ ಮತ್ತೆ ತಿರ್ಗಾ ಒಂದ್ಸಲಿ ಬಂದ. ಸೊ ಈ ರೀತಿ ಮಾರ್ಕೆಟ್ ಏನಾಗುತ್ತೆ, ಎಳೆದು ಎಳೆದು ಹೋಗೋದ್ರಿಂದ ಮಾರ್ಕೆಟ್ ಸಿಕ್ಕಾಪಟ್ಟೆ ಸ್ಟಕ್ ಆಗಿ ಹೋಗುತ್ತೆ. ಎಲ್ಲ ರಿಟೇಲರ್ಸ್ ಗಳನ್ನ ಟ್ರಾಪಿಂಗ್ ಮಾಡೋದು ಒಂದೇ ಅವರ ಮೆಥಡಾಲಜಿ. ಇನ್ನೊಂದು ಇಂಡಿಕೇಟರ್ ಅಂತ ಹೇಳಿದ್ರೆ ತುಂಬಾ ಜನ ಯೂಸ್ ಮಾಡುವಂತಹ ಇಂಡಿಕೇಟರ್ ಮೂವಿಂಗ್ ಆವರೇಜ್. ಸೊ ಮೂವಿಂಗ್ ಆವರೇಜ್ ಅನ್ನ ಯೂಸ್ ಮಾಡುವ. ಮೂವಿಂಗ್ ಆವರೇಜ್ ಎಕ್ಸ್ಪೋನೆನ್ಷಿಯಲ್ ಸೊ ಈಗ EMA ನೋಡಿದಾಗ, EMA ಇದು ಫಾರ್ ಎಕ್ಸಾಂಪಲ್ ಇದು 9 ಅಲ್ಲಿ ಇದೆ. ಇಲ್ಲಿ 9 ಅನ್ನ ರೀಟೆಸ್ಟ್ ಮಾಡಬೇಕು ಅಂತ ಹೇಳಿ ಕಾಯ್ತಾ ಇದ್ದಾಗ ರೀಟೆಸ್ಟ್ ಬರ್ತೇನೆ ಇದೊಂದು ಮೂವ್ಮೆಂಟ್ ಕೊಟ್ಬಿಟ್ಟ. ಕೊಟ್ಟಾದ್ಮೇಲಿಂದ EMI ತಗೊಳಕ್ ಆಗತ್ತಾ? ಇಲ್ಲ. ತಿರ್ಗಾ ಅದು ಟಚ್ ಆಗ್ಬೇಕು. ಟಚ್ ಆಯ್ತಾ? ಇಲ್ಲ. ತಿರ್ಗಾ 3ನೇ ಸಲಿಗಾದಾಗ ಟಚ್ ಆಯ್ತು. 3ನೇ ಸಲಿಗಾದಾಗ ಇಲ್ಲಿ ಟಚ್ ಆಗಿದೆ ಅರೌಂಡ್ 130ಗೆ. ನೀವು 130ಗೆ ಇಲ್ಲಿ ನೋಡಿ, ಮಾರ್ಕೆಟ್ ಎಲ್ಲಿದೆ? 130ಗೆ ಈ ರೇಂಜ್ ಅಲ್ಲಿ ಇದೆ. ಇಲ್ಲಿ ನಮ್ಗೆ ಏನಾದ್ರೂ ಎಂಟ್ರಿ ತಗೊಂಡಿದ್ರು ಸಹ ಎಷ್ಟು ಕಟ್ಟಿಗಳು ನೋಡಿ, ಎಷ್ಟು ಕಟ್ಟಿಗಳು. ಹೋಗೋಂಗ್ ಮಾಡೋದು ವಾಪಸ್ ಬರೋದು, ಹೋಗೋಂಗ್ ಮಾಡೋದು ವಾಪಸ್ ಬರೋದು. ಇದರಿಂದ ಏನಾಗುತ್ತೆ, ನೀವು ಯಾವ್ದನ್ನೇ ಹಾಕೊಂಡ್ ಕಾಯ್ತಾ ಕೂತಿದ್ರು ಸಹ ಅದ್ರಲ್ಲಿ ನಿಮಗೆ ಟ್ರೇಡ್ ಸಿಗದಿರೋ ಹಾಗೆ ನೋಡ್ಕೊಳ್ತೇನೆ. ಸೊ ಇದು ಅವರು ಯೂಸ್ ಮಾಡುವಂತಹ ಮೆಥಡಾಲಜಿ. ಎಲ್ಲರನ್ನು ಟ್ರ್ಯಾಪ್ ಮಾಡಬೇಕು ಅನ್ನೋ ಡಿಸಿಷನ್ ಅಲ್ಲಿ ಅವ್ರಿದ್ರೆ ಅವ್ರು ನೀವು ಏನನ್ನೇ ಬೇಕಾದ್ರೆ ಯೂಸ್ ಮಾಡಿ, ಇಂಡಿಕೇಟರ್ಗಳು ಯಾವ್ದನ್ನ ಬೇಕಾದ್ರೆ ಯೂಸ್ ಮಾಡಿ. ಡೌನ್ ಟ್ರೆಂಡ್ ಅಂತ ಇನ್ಫಾರ್ಮೇಶನ್ ಕೊಡುತ್ತೆ, ಎಲ್ಲದೂ ಹೇಳುತ್ತೆ. ಇವತ್ತು ಡೌನ್ ಟ್ರೆಂಡ್ ಅಂತ ಎಲ್ಲಾರು ಹೇಳ್ತಾರೆ, ಓಕೆ. ಬಟ್ ಎಂಟ್ರಿ ಪಾಯಿಂಟ್ ಎಲ್ಲ ಹೇಳ್ತಿದ್ದೀನಿ, ಯಾವ ಎಂಟ್ರಿಗೂ ಅದು ಸಿಗುದಿಲ್ಲ. ಯಾವ ಎಂಟ್ರಿಗೂ ಸಿಗದೆ ಮಾರ್ಕೆಟ್ ವೇರಿಯೇಷನ್ಸ್ ಆಗ್ತಾ 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 ಕೆಳಗ್ ಬರ್ತಾ ಇದೆ. ಈಗ ನೋಡಿ, ಇದು ಡೌನ್ ಟ್ರೆಂಡ್ ಅಂತ ಹೇಳ್ತಾ ಇದೆ, ಯಾವ್ದು ಸೂಪರ್ ಟ್ರೆಂಡ್ ಡೌನ್ ಟ್ರೆಂಡ್ ಅಂತ ಹೇಳ್ತಿದೆ. ಆದ್ರೆ ಇದು ಮಾರ್ಕೆಟ್ ಎಲ್ಲಿ ಹೋಗ್ತಿದೆ? ಮೇಲ್ ಹೋಗ್ತಾ ಇದೆ. ಸೊ ನಾವು ಕಾಯ್ಬೇಕು. ಕಾದು ಇಲ್ಲಿ ಬಂದು ಈ ಎಡ್ಜ್ ಟಚ್ ಆದಾಗ ನಾವೇನಾದ್ರೂ ಪ್ಲಾನ್ ಮಾಡಿದ್ವಿ ಅಂತ ಆದ್ರೆ ಅವಾಗ ಮಾರ್ಕೆಟ್ ಬ್ರೇಕ್ಔಟ್ ಆಗಿ ತಿರುಗುತ್ತೆ. ಅವಾಗ ಇದು ಸೂಪರ್ ಟ್ರೆಂಡ್ ತಿರುಗಿ ನಿಲ್ಲುತ್ತೆ. ಏನಂತ? ಇದೀಗ ಇನ್ನು ಅಪ್ ಟ್ರೆಂಡ್ ಅಂತ. ಯಾವಾಗ ಹೇಳುತ್ತೆ ಅದು ಸೂಪರ್ ಟ್ರೆಂಡ್? ನೋಡಿ, ಸೂಪರ್ ಟ್ರೆಂಡ್ ಡೌನ್ ಟ್ರೆಂಡ್ ಅಂತ ಯಾವಾಗ ಹೇಳ್ತು? ಅಪ್ ಟ್ರೆಂಡ್ ಅನ್ನ ಇಲ್ಲಿ ಬ್ರೇಕ್ ಆದಾಗ. ನೋಡಿ, ಅಪ್ ಟ್ರೆಂಡ್ ಸ್ಟಾರ್ಟ್ ಆಗಿ ಗ್ರೀನ್ ಅಲ್ಲಿ ಇತ್ತು, ಹೌದಾ? ಈ ಕ್ಯಾಂಡಲ್ ಗ್ರೀನ್ ಆದಾಗ ಇದು ಗ್ರೀನ್ ಅಲ್ಲಿ ಇತ್ತು. ಈ ಲೈನ್ ಅನ್ನ ಯಾವಾಗ ಮಾರ್ಕೆಟ್ ಬ್ರೇಕ್ ಆಗಿ ಕ್ಲೋಸ್ ಕೊಡುತ್ತೋ ಈ ಕ್ಯಾಂಡಲ್ ಕೊಟ್ಟಿದೆ. ಕೊಟ್ಟಿದ್ದಂಗೆನೆ ಇಲ್ಲಿಂದ ಟ್ರೆಂಡ್ ಚೇಂಜ್ ಅಂತ ಹೇಳುತ್ತೆ. ಆಯ್ತಾ? ಸೊ ಟ್ರೆಂಡ್ ಚೇಂಜ್ ಅಂತ ಹೇಳಿದ ಮೇಲಿಂದ ನಮ್ಗೆ ಇಲ್ಲಿ ಟ್ರೆಂಡ್ ಸಿಗ್ತಾ ಇದೆಯಾ? ಇಲ್ಲ. ಅವತ್ತೆಲ್ಲ ಏನು ಸಿಗ್ಲಿಲ್ಲ, ನೆಕ್ಸ್ಟ್ ಹೋಗ್ತಾ ಇದೆ. ಅದೇ ತರ ಈಗ ಇದು ಟ್ರೆಂಡ್ ಚೇಂಜ್ ಅಂತ ಯಾವಾಗ ಹೇಳುತ್ತೆ? ಈಗ ಡೌನ್ ಟ್ರೆಂಡ್ ಇದ್ದಂತಹ ಡೌನ್ ಟ್ರೆಂಡ್ ಚೇಂಜ್ ಆಗ್ಬೇಕು. ಈಗ ಇನ್ನು ಸ್ಟ್ರೈಟ್ ಲೈನ್ ಬರ್ಲಿಲ್ಲ ನೋಡಿ, ಸೂಪರ್ ಟ್ರೆಂಡ್ ಅಲ್ಲಿ ಸ್ಟ್ರೈಟ್ ಲೈನ್ ಬರ್ಲಿಲ್ಲ. ಆ ಸ್ಟ್ರೈಟ್ ಲೈನ್ ಬಂದ ಮೇಲೆ ಆಯ್ತು ನಿಮ್ಗೆ ನೋಡಿ, ಈಗಷ್ಟೇ ಸ್ಟ್ರೈಟ್ ಲೈನ್ ಸ್ಟಾರ್ಟ್ ಆಗ್ತಾ ಇದೆ. ಇದು ಬ್ರೇಕ್ ಆದ ಮೇಲಿಂದ ಅದು ಅಪ್ ಟ್ರೆಂಡ್ ಅಂತ ಹೇಳುತ್ತೆ. ಅಷ್ಟರೊಳಗೆ ನಮಗೆ ಪಿಕ್ಚರ್ ಮುಗ್ದೋಗಿರುತ್ತೆ. ಸೊ ಇಂಡಿಕೇಟರ್ಗಳೆಲ್ಲ ಲ್ಯಾಗಿಂಗ್. ನಾವು ನೋಡ್ಬೇಕಾಗಿದ್ದೇನು? ಕ್ಯಾಂಡಲ್ಸ್ ಮುಖಾಂತರ. ಓಕೆ ಸರ್, ಹಂಗಾರೆ ನಿಮ್ದು ಕ್ಯಾಂಡಲ್ ಏನ್ ಹೇಳುತ್ತೆ ನೋಡಿ? ನೆನ್ನೆ ನಮ್ದು ಏನ್ ಹೇಳ್ತು? 12 ಗಂಟೆ ಕೆಳಗಿದ್ರೆ ನಾವು ಪುಟ್ ಆಪ್ಷನ್ ನೋಡ್ಬೇಕು. ಓಕೆ, ಪುಟ್ ಆಪ್ಷನ್ ನೋಡ್ತಿದೀವಿ. ಏನನ್ನ ಹೇಳಿದೀನಿ? ಯೂನಿವರ್ಸಲ್ ಲೈನ್ ಹೇಳಿದೀವಿ. ಯೂನಿವರ್ಸಲ್ ಲೈನ್ ಅಲ್ಲಿ ಕ್ಲೋಸಿಂಗ್ ನಿನ್ನದು. ಆ ಕ್ಲೋಸಿಂಗ್ ಅನ್ನ ಟಚ್ ಮಾಡಿ ಮಾರ್ಕೆಟ್ ಫಾಲ್ ಆಗ್ತಾ ಇದೆ. ಸೊ ನಾವು ಫಾಲ್ ಆದಾಗ ಬ್ರೇಕ್ಔಟ್ ಗೆ ಎಂಟ್ರಿ ತಗೊಂಡ್ರಿದ್ರು ಸಹ ಇದೇ ಜಾಗದಲ್ಲಿ ಯಾವ ಪಿವೋಟು ಇಲ್ಲ, ಯಾವ ಮೂವಿಂಗ್ ಆವರೇಜ್ ಇಲ್ಲ, ಏನು ಇಲ್ಲ. ಸೊ ಇದು ರೀಟೆಸ್ಟ್ ಮಾಡಿ ಬರ್ತಾ ಇರುವ ಕ್ಯಾಂಡಲ್ ಬ್ರೇಕ್ಔಟ್ ಆದಾಗ ಬ್ರೇಕ್ಔಟ್ ಎಂಟ್ರಿ ಅಥವಾ ರೀಟೆಸ್ಟ್ ಅಲ್ಲಿ ಎಂಟ್ರಿ ಮಾಡಿದ್ರೆ ಮಾರ್ಕೆಟ್ ಅಲ್ಲಿಂದ ನಂತರ ಸೀದಾ ಫಾಲ್ ಆಗ್ತಾ ಇದೆ. ಕರೆಕ್ಟ್ ಅಲ್ವಾ? ಸೊ ಅದೇ ಎಂಟ್ರಿಯನ್ನ ನಾವು ನಮ್ಮ ಸ್ಟೂಡೆಂಟ್ಸ್ ಗಳಿಗೂ ಕೊಟ್ಟಂತದ್ದು. ಸೊ ಕೊಟ್ಟಂತಹ ಟ್ರೇಡ್ ಅಲ್ಲಿ 25 ಪಾಯಿಂಟ್ ಅನ್ನು ಅವರು ಕ್ಯಾಪ್ಚರ್ ಮಾಡಿದ್ದಾರೆ. ಅದಾದ್ಮೇಲಿಂದ ಮಾರ್ಕೆಟ್ ಮೂವ್ ಆಗ್ಲಿಲ್ಲ, ಅಲ್ಲೇ ಸ್ಟಕ್ ಆಯ್ತು. ಮತ್ತೆ ತಿರ್ಗಾ ನೋಡಿ, ಅದು ಡೌನ್ ಟ್ರೆಂಡ್ ಅಲ್ಲೇ ಇದೆ. ಓಕೆನಾ? ಈಗ ತಿರ್ಗಾ ಇವತ್ತಿನ 12 ಗಂಟೆ ಝೋನ್ ಆಗೋವರೆಗೆ ಅದು ವ್ಯಾಲಿಡಿಟಿ ಇರುತ್ತೆ. ಸೊ 12 ಗಂಟೆ ಝೋನ್ ಆಗ್ತಿದ್ದಂಗೆನೆ 12 ಗಂಟೆ ಝೋನ್ ಬ್ರೇಕ್, ರೀಟೆಸ್ಟ್. ನೀವು ಆರಾಮಾಗಿ ಕುತ್ಕೊಬೋದಾ 1-1:30 ಗಂಟೆಗೆ? ಸೊ ನೋಡಿ, ಇಲ್ಲೂ ಸಹ 12 ಗಂಟೆ ಝೋನ್ ಬ್ರೇಕ್ ಆದಾಗ ನೀವು ಇಲ್ಲಿ ಆರಾಮಾಗಿ ಕುತ್ಕೊಳಕ್ ಆಗತ್ತೆ. ಓಕೆನಾ? ಇದು ಬ್ರೇಕ್ಔಟ್. ಇದು ರೀಟೆಸ್ಟ್ ಆಯ್ತಾ? ಆಗಿಲ್ಲ. ಸೊ ಈಗ ನಾವು ಇಲ್ಲಿ ಕಾಯ್ಬೇಕು ರೀಟೆಸ್ಟ್. ಅದಕ್ಕೆ ಇದು ಮೂವ್ ಆಗ್ತಾ ಇದೆ. ಯಾಕೆ ಮೂವ್ ಆಗ್ತಾ ಇಲ್ಲ? ರೀಟೆಸ್ಟ್ ಆಗಿಲ್ಲ. ರೀಟೆಸ್ಟ್ ಅದು ಬರಬೇಕು, ಬರ್ಲಿಕ್ಕೆ ಟೈಮ್ ತಗೊಳ್ತಾ ಇದೆ. ಸೊ ಈ ರೀತಿ ಮಾರ್ಕೆಟ್ ಅಲ್ಲಿ ನೀವು ಒಂದು ರೂಲ್ಸ್ ಹಾಕೊಂಡು ಕೂತಿದ್ರಿ ಅಂತ ಆದ್ರೆ ಆ ರೂಲ್ಸ್ ಗೆ ನೀವು ಸ್ಟಿಕ್ ಆನ್ ಆಗಿರ್ಬೇಕು.
ಯಾವುದೇ ಕಾರಣಕ್ಕೂ ನೀವು ರೂಲ್ಸ್ ಅನ್ನ ಬದಲಾಯಿಸ್ತಾ ಇರಬಾರ್ದು. ಇದರಿಂದಾಗಿ ಏನಾಗುತ್ತೆ, ನಿಮಗೆ ಟ್ರೇಡ್ ಸಿಗ್ಲಿ ಸಿಗದೆ ಹೋಗ್ಲಿ, ನಿಮ್ಮ ಒಂದು ರೂಲ್ಸ್ ನಿಮ್ ನೆನಪಿರುತ್ತೆ, ನೀವು ಆ ಜಾಗದಲ್ಲಿ ಎಂಟ್ರಿ ಆಗ್ತೀರಿ, ಆಟೋಮೆಟಿಕ್ ಆಗಿ ಟ್ರೇಡ್ ಅನ್ನ ಕ್ಲೋಸ್ ಮಾಡ್ತೀರಿ. ಕರೆಕ್ಟ್ ಅಲ್ವಾ? ಸೊ ರೂಲ್ಸ್ ಗಳು ಗೊತ್ತಿಲ್ಲದೆ ಹೋದಾಗ, ಇದ್ಬದ್ ಇಂಡಿಕೇಟರ್ ಎಲ್ಲ ನೋಡಕ್ ಹೋದಾಗ ನೀವು ಟ್ರ್ಯಾಪ್ ಆಗಿ, ಸೊ ಟ್ರ್ಯಾಪ್ ಆಗ್ಬೇಡಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.